ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದಾರೆ. ಅವರ ಒಂದಷ್ಟು ನೆನಪುಗಳನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಕಟ್ಟಿಕೊಡಲಿಕ್ಕಿದ್ದೇವೆ. ನಾನು ಮಾಧ್ಯಮಗಳಿಗೆ ಹೆದರುವ ಪ್ರಧಾನಿಯೇ ಅಲ್ಲ ಎಂದು ಮನಮೋಹನ್ ಸಿಂಗ್ ಅವರು ಹೇಳಿದ್ದರು. ನಾನು ಮಾಧ್ಯಮಗಳಿಗೆ ಹೆದರುವಂಥ ಪ್ರಧಾನಿಯಲ್ಲ. ಸುಮಾರು 11 ವರ್ಷಗಳ ಹಿಂದೆ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು 100ಕ್ಕೂ ಹೆಚ್ಚು ಪತ್ರಕರ್ತರ ಎದುರು ಕೂತು ಹೇಳಿದ ಮಾತಿದು. 2025 ಜನವರಿ 3ನೇ ತಾರೀಕು ಬಂದರೆ ಆ ಮಾಧ್ಯಮಗೋಷ್ಠಿ ನಡೆದು ಸರಿಯಾಗಿ 11 ವರ್ಷ ತುಂಬ್ತಾ ಇತ್ತು. 2014 ಜನವರಿ 3ರಂದು ನಡೆದಂತಹ ಆ ಮಾಧ್ಯಮಗೋಷ್ಠಿಯ ಮಹತ್ವ ಎಷ್ಟಿದೆ ಎಂದರೆ, ದೇಶದ ಪ್ರಧಾನಿಯೊಬ್ಬರು ದೇಶದೊಳಗಡೆ ನಡೆಸಿದ ಕೊನೆಯ ಮಾಧ್ಯಮಗೋಷ್ಠಿ ಅದು. 100ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಪತ್ರಕರ್ತರು ಕಿಕ್ಕಿರಿದು ಕೂತಿದ್ದಂತಹ ಸಭಾಂಗಣದಲ್ಲಿ ಅವರೆಲ್ಲರಿಗೂ ಎದುರಾಗಿ ಮನಮೋಹನ್ ಸಿಂಗ್ ಕುಳಿತಿದ್ದರು. 2G ಹಗರಣ, ಕಲ್ಲಿದ್ದಲು ಹಗರಣ, ಭ್ರಷ್ಟಾಚಾರದ ಆರೋಪ, ನಿರ್ಭಯ ಪ್ರಕರಣಗಳು ಜನಮಾನಸದಲ್ಲಿ ಇನ್ನೂ ಗಟ್ಟಿಯಾಗಿದ್ದ ಕಾಲವದು. ವಿಪಕ್ಷಗಳು, ಸಾಮಾಜಿಕ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಡುತ್ತಿದ್ದಂತಹ ಸಂದರ್ಭವದು. ಈ ಎಲ್ಲಕ್ಕೂ ಸಂಬಂಧಿಸಿದ ಪ್ರಶ್ನಾ ಬಾಣಗಳನ್ನು ಬತ್ತಳಿಕೆಯಲ್ಲೇ ಇರಿಸಿಕೊಂಡು ಬಂದಿದ್ದಂತಹ ಪತ್ರಕರ್ತರಿಗೆ ಮನಮೋಹನ್ ಸಿಂಗ್ ಅವರು ಹೇಳಿದ್ದು, ನಾನು ಮಾಧ್ಯಮಗಳಿಗೆ ಹೆದರುವ ಪ್ರಧಾನಿ ಅಲ್ಲ ಎಂದು. ಅವರು ಪ್ರಧಾನಿಯಾದ ನಂತರ ಎದುರಿಸಿದ 117ನೇ ಮತ್ತು ಕೊನೆಯ ಮಾಧ್ಯಮಗೋಷ್ಠಿ ಅದು. ಆ ನಂತರ ದೇಶದ ಪ್ರಧಾನಿ ಒಂದೂ ಮಾಧ್ಯಮಗೋಷ್ಠಿಯನ್ನು ನಡೆಸಲೇ ಇಲ್ಲ. ಮನಮೋಹನ್ ಸಿಂಗ್ ಅವರನ್ನು ಸೋನಿಯಾ ಅವರ ಕೈಗೊಂಬೆ, ಮೌನಿ ಸಿಂಗ್, ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಎಂದು ಈಗಲೂ ಜರೆಯಲಾಗುತ್ತೆ. ಅಂದು ನಡೆದ ಮಾಧ್ಯಮಗೋಷ್ಠಿ ಈ ಜರೆಯುವಿಕೆಗಿಂತ ಭಿನ್ನವಾಗಿಯೂ ಇರಲಿಲ್ಲ. ಅಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ಒಟ್ಟು 62 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಹಾಗೆಯೇ ಅವ್ಯಾವೂ ಕೂಡ ಸ್ಕ್ರಿಪ್ಟೆಡ್ ಪ್ರಶ್ನೆಗಳು ಆಗಿರಲಿಲ್ಲ ಎಂಬುದು ಬಲ್ಲವರು ಹೇಳುವಂಥ ಮಾತು. ಪ್ರತಿ ಪ್ರಶ್ನೆಯೂ ಅವರ ಎಸೆದ ಮೊಣಚಿನ ಬಾಣಗಳಾಗಿದ್ದವು. ಅವರ ಅಧಿಕಾರದ ಸತ್ಯಾಸತ್ಯತೆಯನ್ನು ಪ್ರಶ್ನಿಸಿದವು. ವಿವಿಧ ಹಗರಣ ಮತ್ತು ಭ್ರಷ್ಟಾಚಾರದ ಆರೋಪಗಳನ್ನು ಹೊರಿಸಿದವು. ಆ 62 ಪ್ರಶ್ನೆಗಳಿಗೆ ತಮ್ಮ ಎಂದಿನ ತಣ್ಣನೆಯ ಶೈಲಿಯಲ್ಲೇ ಅವರು ಉತ್ತರವನ್ನು ನೀಡಿದರು. 1 ಗಂಟೆ 15 ನಿಮಿಷ ನಡೆದಿದ್ದಂತಹ ಮಾಧ್ಯಮಗೋಷ್ಠಿಯ ವಿಡಿಯೋ ಈಗಲೂ ಕೂಡ ಯೂಟ್ಯೂಬ್ ಹಾಗೆ ಎಕ್ಸ್ನಲ್ಲಿ ಲಭ್ಯ ಇದೆ. ತಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ರಶ್ನೆಗಳಿಗೆ ಉತ್ತರಿಸುತ್ತಲೇ ಅವರು, ಈಗಿನ ಮಾಧ್ಯಮಗಳು ಮತ್ತು ವಿರೋಧ ಪಕ್ಷಗಳಿಂದ ಇತಿಹಾಸವು ನನ್ನ ಕುರಿತು ಹೆಚ್ಚು ಕರುಣಾಮಯಿ ಆಗಿರುತ್ತದೆ ಎಂದು ನಾನು ನಂಬಿದ್ದೇನೆ ಅಂತ ಹೇಳಿದರು. ತಮ್ಮ ನೇತೃತ್ವದ UPA 1 ಮತ್ತು UPA 2 ಸರ್ಕಾರವು ಜಾರಿಗೆ ತಂದಿದ್ದ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂದರೆ ನರೇಗಾ, ಮಾಹಿತಿ ಹಕ್ಕು ಕಾಯ್ದೆ, ಕಡ್ಡಾಯ ಮತ್ತು ಉಚಿತ ಶಿಕ್ಷಣದ ಸುಧಾರಣಾ ರೂಪ RTE ಕಾಯ್ದೆ ಮತ್ತು ದೇಶದ 80 ಕೋಟಿ ಜನರಿಗೆ ಪಡಿತರ ಒದಗಿಸುವ ಆಹಾರ ಭದ್ರತಾ ಕಾಯ್ದೆಗಳನ್ನು ಉಲ್ಲೇಖ ಮಾಡಿದರು. ಮನಮೋಹನ್ ಸಿಂಗ್ ಅವರನ್ನು ಅತ್ಯಂತ ದುರ್ಬಲ ಪ್ರಧಾನಿ ಮತ್ತು ಅಂದು BJPಯ ಪ್ರಧಾನಿ ಅಭ್ಯರ್ಥಿಯಾಗಿದ್ದಂತಹ ನರೇಂದ್ರ ಮೋದಿಯವರು ಅತ್ಯಂತ ಶಕ್ತಿಶಾಲಿ ಎಂದು ಬಿಂಬಿಸುತ್ತಿದ್ದಂಥ ಸಂದರ್ಭವದು. ದೇಶಕ್ಕೆ ಶಕ್ತಿಶಾಲಿ ಪ್ರಧಾನಿ ಬೇಕು ಎಂಬುದು ಜನರ ಇಚ್ಛೆ ಎಂದು ಪತ್ರಕರ್ತರು ಪ್ರಶ್ನೆ ಎಸೆದು ಹುಬ್ಬೇರಿಸಿದರು. ನಗುತ್ತಲೇ ಅದಕ್ಕೆ ಉತ್ತರಿಸಿದ್ದಂಥ ಅವರು, ಬಲಿಷ್ಠ ಪ್ರಧಾನಿ ಎಂದರೇನು? ಅಹಮದಾಬಾದ್ ಬೀದಿಗಳಲ್ಲಿ ನಡೆದ ಅಮಾಯಕರ ನರಮೇಧದ ನೇತೃತ್ವ ವಹಿಸುವುದೇ? ಬಲಿಷ್ಠತೆ ಅಳೆಯುವ ಮಾನದಂಡ ಅದೇ ಆದರೆ ಅಂತಹ ಬಲದ ಅಗತ್ಯವಿಲ್ಲ. ದೇಶವು ಪ್ರಧಾನಿಯಿಂದ ಅಂತಹ ಬಲ ಬಯಸುವುದಿಲ್ಲ ಎಂದು ನಾನು ನಂಬಿದ್ದೇನೆ. ಖಂಡಿತವಾಗಿಯೂ ನಾನು ಅಂತಹ ಶಕ್ತಿಶಾಲಿ ಅಲ್ಲ. ಬಹುಶಃ ಈ ದೇಶವು ಪ್ರಧಾನಿಯೊಬ್ಬರಿಂದ ಅಂತಹ ಶಕ್ತಿಯನ್ನು ನಿರೀಕ್ಷಿಸುತ್ತದೆ ಎಂದು ನಾನಂದುಕೊಂಡಿಲ್ಲ ಅಂತ ಅವರು ಆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆಯನ್ನು ನೀಡಿದರು. ಅವರ ನಂತರ ದೇಶದ ಪ್ರಧಾನಿ ಒಂದೂ ಮಾಧ್ಯಮಗೋಷ್ಠಿಯನ್ನು ದೇಶದ ಒಳಗಡೆ ನಡೆಸಿಲ್ಲ ಅನ್ನುವಂಥದ್ದು ನಾವು ಗಮನಿಸಬೇಕಾದಂತಹ ಅಂಶ. ಧನ್ಯವಾದಗಳು.